ಸುರೇಶ್ಗೆ ಇಡಿ ಸಮನ್ಸ್. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಸಮನ್ಸ್ ಜಾರಿಯಾಗಿದೆ. ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಆ ಸಮನ್ಸ್ನಲ್ಲಿ ಸೂಚನೆಯನ್ನ ನೀಡಿದೆ. ನಾನು ಸುರೇಶ್ ತಂಗಿ ಅಂತ ಹೇಳಿಕೊಂಡಿದ್ದ ಐಶ್ವರ್ಯ ಗೌಡ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಇಡಿ ಐಶ್ವರ್ಯಾಳನ್ನ ಅರೆಸ್ಟ್ ಮಾಡಿತ್ತು. ಐಶ್ವರ್ಯ ಹೇಳಿಕೆ ಸಾಕ್ಷಿಯನ್ನ ಆಧರಿಸಿ ಈಗ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಸಮನ್ಸ್ ಅಲ್ಲಿ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಐಶ್ವರ್ಯ ಗೌಡ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ಇದೇ ಐಶ್ವರ್ಯ ಗೌಡ ಡಿಕೆ ಸುರೇಶ್ ನನ್ನ ಅಣ್ಣ, ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದ ವಿಚಾರ ಗಂಭೀರ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಧ್ರುವರಾಜ್, ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿರೋದು, ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಮುಖ್ಯವಾಗಿ ಕಳೆದ ಕೆಲ ತಿಂಗಳ ಹಿಂದೆ ಸದ್ದು ಮಾಡಿದ್ದಂತಹ ಐಶ್ವರ್ಯ ಗೌಡ ವಂಚನೆ ಕೇಸ್ ಏನಿದೆ, ಈ ಕೇಸ್ನಲ್ಲಿ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಒಂದು ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಆ ವಂಚಕಿ ಐಶ್ವರ್ಯ ಗೌಡರನ್ನ ಈಗ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಹಾಗೆ ಐಶ್ವರ್ಯ ಗೌಡ ಹೇಳಿಕೆಯ ಆಧಾರದ ಮೇಲೆ ಸದ್ಯ ಈಗ ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಸದ್ಯ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಇಡಿ ಕಚೇರಿಗೆ ಬಂದು ಹೇಳಿಕೆಯನ್ನ ದಾಖಲಿಸಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಕೂಡ ಈಗ ಸದ್ಯ ನೀಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಕೇಸ್ನ ಪ್ರಮುಖ ಹೈಲೈಟ್ ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಆಕೆ ವಂಚನೆಯನ್ನ ಮಾಡಿದ್ಲು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಮಾಧ್ಯಮ ಹೇಳಿಕೆಯನ್ನ ಕೂಡ ದಾಖಲಿಸಿದ್ರು. ಆದ್ರೆ ಈ ಕೇಸ್ನಲ್ಲಿ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಈ ವಿನಯ್ ಕುಲಕರ್ಣಿ ಹೆಸರು ಕೂಡ ಕೇಳಿಬಂದಿತ್ತು. ಅವರ ಮನೆ ಮೇಲೆ ಇಡೀ ರೈಡ್ ಮಾಡಿದ್ರು, ವಿಚಾರಣೆಯನ್ನ ಕೂಡ ಮಾಡಿದ್ರು. ಇವೆಲ್ಲ ಮುಗಿದ ವಿಚಾರವಾದ್ರೆ ಈಗ ಹೊಸದಾಗಿ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಸಮನ್ಸ್ ಜಾರಿಯಾಗಿದೆ. ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಆ ಸಮನ್ಸ್ನಲ್ಲಿ ಸೂಚನೆಯನ್ನ ನೀಡಿದೆ. ನಾನು ಸುರೇಶ್ ತಂಗಿ ಅಂತ ಹೇಳಿಕೊಂಡಿದ್ದ ಐಶ್ವರ್ಯ ಗೌಡ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಇಡಿ ಐಶ್ವರ್ಯಾಳನ್ನ ಅರೆಸ್ಟ್ ಮಾಡಿತ್ತು. ಐಶ್ವರ್ಯ ಹೇಳಿಕೆ ಸಾಕ್ಷಿಯನ್ನ ಆಧರಿಸಿ ಈಗ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಸಮನ್ಸ್ ಅಲ್ಲಿ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಐಶ್ವರ್ಯ ಗೌಡ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ಇದೇ ಐಶ್ವರ್ಯ ಗೌಡ ಡಿಕೆ ಸುರೇಶ್ ನನ್ನ ಅಣ್ಣ, ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದ ವಿಚಾರ ಗಂಭೀರ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಧ್ರುವರಾಜ್, ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿರೋದು, ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಮುಖ್ಯವಾಗಿ ಕಳೆದ ಕೆಲ ತಿಂಗಳ ಹಿಂದೆ ಸದ್ದು ಮಾಡಿದ್ದಂತಹ ಐಶ್ವರ್ಯ ಗೌಡ ವಂಚನೆ ಕೇಸ್ ಏನಿದೆ, ಈ ಕೇಸ್ನಲ್ಲಿ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಒಂದು ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಆ ವಂಚಕಿ ಐಶ್ವರ್ಯ ಗೌಡರನ್ನ ಈಗ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಹಾಗೆ ಐಶ್ವರ್ಯ ಗೌಡ ಹೇಳಿಕೆಯ ಆಧಾರದ ಮೇಲೆ ಸದ್ಯ ಈಗ ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಸದ್ಯ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಇಡಿ ಕಚೇರಿಗೆ ಬಂದು ಹೇಳಿಕೆಯನ್ನ ದಾಖಲಿಸಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಕೂಡ ಈಗ ಸದ್ಯ ನೀಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಕೇಸ್ನ ಪ್ರಮುಖ ಹೈಲೈಟ್ ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಆಕೆ ವಂಚನೆಯನ್ನ ಮಾಡಿದ್ಲು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಮಾಧ್ಯಮ ಹೇಳಿಕೆಯನ್ನ ಕೂಡ ದಾಖಲಿಸಿದ್ರು. ಆದ್ರೆ ಈ ಕೇಸ್ನಲ್ಲಿ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಈ ವಿನಯ್ ಕುಲಕರ್ಣಿ ಹೆಸರು ಕೂಡ ಕೇಳಿಬಂದಿತ್ತು. ಅವರ ಮನೆ ಮೇಲೆ ಇಡೀ ರೈಡ್ ಮಾಡಿದ್ರು, ವಿಚಾರಣೆಯನ್ನ ಕೂಡ ಮಾಡಿದ್ರು.
ಇವೆಲ್ಲ ಮುಗಿದ ವಿಚಾರವಾದ್ರೆ ಈಗ ಹೊಸದಾಗಿ ಡಿ.ಕೆ. ಸುರೇಶ್ ಅವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಇಡಿ ಸಮನ್ಸ್. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಸಮನ್ಸ್ ಜಾರಿಯಾಗಿದೆ. ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಆ ಸಮನ್ಸ್ನಲ್ಲಿ ಸೂಚನೆಯನ್ನ ನೀಡಿದೆ. ನಾನು ಸುರೇಶ್ ತಂಗಿ ಅಂತ ಹೇಳಿಕೊಂಡಿದ್ದ ಐಶ್ವರ್ಯ ಗೌಡ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಇಡಿ ಐಶ್ವರ್ಯಾಳನ್ನ ಅರೆಸ್ಟ್ ಮಾಡಿತ್ತು. ಐಶ್ವರ್ಯ ಹೇಳಿಕೆ ಸಾಕ್ಷಿಯನ್ನ ಆಧರಿಸಿ ಈಗ ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಇಡಿ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಸಮನ್ಸ್ ಅಲ್ಲಿ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಐಶ್ವರ್ಯ ಗೌಡ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ಇದೇ ಐಶ್ವರ್ಯ ಗೌಡ ಡಿ.ಕೆ. ಸುರೇಶ್ ನನ್ನ ಅಣ್ಣ, ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದ ವಿಚಾರ ಗಂಭೀರ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಧ್ರುವರಾಜ್, ಡಿ.ಕೆ. ಸುರೇಶ್ಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿರೋದು, ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಮುಖ್ಯವಾಗಿ ಕಳೆದ ಕೆಲ ತಿಂಗಳ ಹಿಂದೆ ಸದ್ದು ಮಾಡಿದಂತಹ ಐಶ್ವರ್ಯ ಗೌಡ ವಂಚನೆ ಕೇಸ್ ಏನಿದೆ, ಈ ಕೇಸ್ನಲ್ಲಿ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಒಂದು ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಆ ವಂಚಕಿ ಐಶ್ವರ್ಯ ಗೌಡರನ್ನ ಈಗ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಹಾಗೆ ಐಶ್ವರ್ಯ ಗೌಡ ಹೇಳಿಕೆಯ ಆಧಾರದ ಮೇಲೆ ಸದ್ಯ ಈಗ ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಸದ್ಯ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತ ಇಡಿ ಕಚೇರಿಗೆ ಬಂದು ಹೇಳಿಕೆಯನ್ನ ದಾಖಲಿಸಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಕೂಡ ಈಗ ಸದ್ಯ ನೀಡಲಾಗಿರುವಂತದ್ದು. ಪ್ರಮುಖವಾಗಿ ಈ ಕೇಸ್ನ ಪ್ರಮುಖ ಹೈಲೈಟ್ ಡಿ.ಕೆ. ಸುರೇಶ ತಂಗಿ ಅಂತ ಹೇಳಿ ಆಕೆ ವಂಚನೆಯನ್ನ ಮಾಡಿದ್ಲು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಸುರೇಶ್ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಮಾಧ್ಯಮ ಹೇಳಿಕೆಯನ್ನ ಕೂಡ ದಾಖಲಿಸಿದ್ರು. ಆದ್ರೆ ಈ ಕೇಸ್ನಲ್ಲಿ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಈ ವಿನಯ್ ಕುಲಕರ್ಣಿ ಹೆಸರು ಕೂಡ ಕೇಳಿ ಬಂದಿತ್ತು. ಅವರ ಮನೆ ಮೇಲೆ ಇಡೀ ರೈಡ್ ಮಾಡಿದ್ರು, ವಿಚಾರಣೆಯನ್ನ ಕೂಡ ಮಾಡಿದ್ರು. ಇವೆಲ್ಲ ಮುಗಿದ ವಿಚಾರವಾದ್ರೆ ಈಗ ಹೊಸದಾಗಿ ಡಿ.ಕೆ. ಸುರೇಶ್ ಅವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಇಡಿ ಸಮನ್ಸ್. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಸಮನ್ಸ್ ಜಾರಿಯಾಗಿದೆ. ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಆ ಸಮನ್ಸ್ನಲ್ಲಿ ಸೂಚನೆಯನ್ನ ನೀಡಿದೆ. ನಾನು ಸುರೇಶ್ ತಂಗಿ ಅಂತ ಹೇಳಿಕೊಂಡಿದ್ದ ಐಶ್ವರ್ಯ ಗೌಡ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಇಡಿ ಐಶ್ವರ್ಯಾಳನ್ನ ಅರೆಸ್ಟ್ ಮಾಡಿತ್ತು. ಐಶ್ವರ್ಯ ಹೇಳಿಕೆ ಸಾಕ್ಷಿಯನ್ನ ಆಧರಿಸಿ ಈಗ ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಇಡಿ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಸಮನ್ಸ್ ಅಲ್ಲಿ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಐಶ್ವರ್ಯ ಗೌಡ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ಇದೇ ಐಶ್ವರ್ಯ ಗೌಡ ಡಿ.ಕೆ. ಸುರೇಶ್ ನನ್ನ ಅಣ್ಣ, ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದ ವಿಚಾರ ಗಂಭೀರ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಧ್ರುವರಾಜ್, ಡಿ.ಕೆ. ಸುರೇಶ್ಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿರೋದು, ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಮುಖ್ಯವಾಗಿ ಕಳೆದ ಕೆಲ ತಿಂಗಳ ಹಿಂದೆ ಸದ್ದು ಮಾಡಿದಂತಹ ಐಶ್ವರ್ಯ ಗೌಡ ವಂಚನೆ ಕೇಸ್ ಏನಿದೆ, ಈ ಕೇಸ್ನಲ್ಲಿ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಒಂದು ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಆ ವಂಚಕಿ ಐಶ್ವರ್ಯ ಗೌಡರನ್ನ ಈಗ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಹಾಗೆ ಐಶ್ವರ್ಯ ಗೌಡ ಹೇಳಿಕೆಯ ಆಧಾರದ ಮೇಲೆ ಸದ್ಯ ಈಗ ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಂಸದ ಡಿ.ಕೆ. ಸುರೇಶ್ಗೆ ಸದ್ಯ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತ